ನಾನು ಮೊನ್ನೆ ರೀಸೆಂಟಾಗಿ ದೇವ್ರ ಮನೆ ವಿಡಿಯೋ ಹಾಕಿದ್ದಾಗ ತುಂಬ ಜನ ಬಾಲಾಜಿ ತಾಂಜೂರಿ ಪೇಂಟಿಂಗ್ ಬಗ್ಗೆ ವಿಚಾರಿಸಿದ್ರಿ. ಸೊ ನಿಮಗೋಸ್ಕರ ವಿಡಿಯೋನ ಮಾಡಿಸ್ತಾ ಇದ್ದೀನಿ. ಸೊ ನಾನು ಈ ಪೂಜೆ ಮನೆ ಕಟ್ಟಿದಾಗ ನನಗಂತೂ ಒಂದು ಕನಸಿತ್ತು, ಪೂಜೆ ಮನೆ ಇದೇ ಥರ ಬರಬೇಕು ಅಂತ ಹೇಳಿ. ಸೊ ಹಾಗಾಗಿ ನಾನು ಡೈರೆಕ್ಟ್ ಆರ್ಟಿಸ್ಟನ್ನೇ ಕಾಂಟ್ಯಾಕ್ಟ್ ಮಾಡಿದೆ. ಸೊ ಪೂಜಾ ಅವ್ರು ಏನು ಮಾಡಿದ್ರು ಅಂದರೆ, ಅವ್ರು ನಮ್ಮ ದೇವ್ರ ಮನೆಗೆ ಬಂದು ದೇವ್ರ ಮನೆಗೆ ಯಾವ ಥರ ಸೂಟ್ ಆಗುತ್ತೆ, ನಮ್ಮ ದೇವ್ರ ಮನೆ ಸೈಜ್ಗೆ ಯಾವ ಥರ ತಾಂಜೂರಿ ಪೇಂಟಿಂಗ್ ಮ್ಯಾಚ್ ಆಗುತ್ತೆ ಅಂತ ನೋಡಿಬಿಟ್ಟು ನನಗೆ ಬೇಕಾಗಿರೋ ಥರ ದೇವ್ರ ಮನೆಗೆ ಸೂಟ್ ಆಗೋ ಥರ ಬಾಲಾಜಿ ತಾಂಜೂರಿ ಪೇಂಟಿಂಗ್ನ ಮಾಡಿಕೊಟ್ರು. ಆ್ಯಂಡ್ ನೆಕ್ಸ್ಟು ನಾನು ಪೂಜಾ ಅವ್ರನ್ನೇ ಯಾಕೆ ರೀಚ್ ಔಟ್ ಆದೆ ಅಂದರೆ, ಅವರು ಆರ್ಟಿಸ್ಟ್ ಆಗಿರೋದ್ರಿಂದ ಈ ಥರ ಆರ್ಟಿಸ್ಟ್ಗಳಿಂದ ಶೋರೂಮಲ್ಲಿ ಈ ಥರ ತಾಂಜೂರಿ ಪೇಂಟಿಂಗ್ ತೊಗೊಂಡು ಒಂದಕ್ಕೆ ಸೇಲ್ ಮಾಡ್ತಾರೆ. ಸೊ ಆ ಥರ ಬೇಡ, ನಾನು ಕಾಸ್ಟ್ ಕಟ್ಟಿಂಗ್ ಮಾಡೋಣ ಅಂತ ಹೇಳಿ ಡೈರೆಕ್ಟ್ ಆರ್ಟಿಸ್ಟ್ಗೆ ರೀಚ್ ಔಟ್ ಆದೆ. ಸೊ ದಟ್ ಏನು ಅಂದರೆ ನನಗೆ ಕಾಸ್ಟ್ ಕಟ್ಟಿಂಗ್ ಕೂಡ ಆಯಿತು. ಆ್ಯಂಡ್ ಒನ್ ಮೋರ್ ಅಡ್ವಾಂಟೇಜ್ ಏನು ಅಂದರೆ, ಅವ್ರು ನನ್ನ ದೇವ್ರ ಮನೆಗೆ ಬಂದು ದೇವ್ರ ಮನೆ ಸೈಜ್ ನೋಡಿ ನಮ್ಮ ದೇವ್ರ ಮನೆಗೆ ಯಾವ ಥರ ಫಿಟ್ ಆಗುತ್ತೆ ಅಂತ ನೋಡಿಬಿಟ್ಟು ನನಗೆ ಈ ತಾಂಜೂರಿ ಪೇಂಟಿಂಗ್ನ ಮಾಡಿಕೊಟ್ಟಿದ್ದಾರೆ. ಸೊ ಎಂಡ್ ಟು ಎಂಡ್ ನಿಮಗೆಲ್ಲ ಸೈಜಸಲ್ಲೂ ಕಸ್ಟಮೈಸೇಷನ್ ಸಿಗುತ್ತೆ ನಿಮ್ಮ ದೇವ್ರ ಮನೆ ಪ್ರಕಾರ. ಹಾಗಾಗಿ ನಾನು ಇವ್ರನ್ನೇ ರೀಚ್ ಔಟ್ ಆದೆ. ಸೊ ಇದಕ್ಕೆ ಯೂಸ್ ಮಾಡಿರೋದು ಬಂದರೆ 22 ಕ್ಯಾರೆಟ್ ಗೋಲ್ಡ್ ಫಾಯಿಲ್ನ ಯೂಸ್ ಮಾಡಿದ್ದಾರೆ, ಸ್ವರಾಕಿ ಸ್ಟೋನ್ಸ್ನ ಯೂಸ್ ಮಾಡಿದ್ದಾರೆ, ಆಮೇಲೆ ಹೇಡಿ ಡೈಮಂಡ್ಸ್ನ ಯೂಸ್ ಮಾಡಿದ್ದಾರೆ. ಆ್ಯಂಡ್ ಇದೆಲ್ಲದಕ್ಕೂ ಕೂಡ ISI ಸರ್ಟಿಫೈಡ್ ಬರುತ್ತೆ ತಾಂಜೂರಿ ಪೇಂಟಿಂಗ್ಸ್ಗೆ. ಸೊ ನೀವೇನಾದರೂ ತಾಂಜೂರಿ ಪೇಂಟಿಂಗ್ನ ಮಾಡಿಸ್ಬೇಕು ಅಂತ ಇದ್ದರೆ, ಬೇರೆ ಕಡೆ ಏನು ಮಾಡ್ತಾರೆ ಹೆಂಗೆ ಮಾಡ್ತಾರೆ ನನಗೆ ಗೊತ್ತಿಲ್ಲ, ಬಟ್ ಪೂಜಾ ಅವ್ರದ್ದು ಕಾಂಟ್ಯಾಕ್ಟ್ ನಂಬರು ಪೇಜು ನಿಮಗೆ ಟ್ಯಾಗ್ ಮಾಡಿರ್ತೀನಿ. ದಯವಿಟ್ಟು ಅವ್ರಿಗೆ ರೀಚ್ ಔಟ್ ಆಗಿ. ಅವರು ಆರ್ಟಿಸ್ಟ್ ಆಗಿರೋದ್ರಿಂದ ಯಾವೊಂದು ಕಡೆಯಲ್ಲೂ ಕೂಡ ನಿಮಗೆ ಯಾವುದೇ ಥರದ ಅಂಕೆ ಶಂಕೆನೂ ಕೂಡ ಕಾಣಿಸೋದಿಲ್ಲ. ಅಷ್ಟು ಕಂಪ್ಲೀಟಾಗಿ ಪೇಂಟಿಂಗ್ನ ಮುಗಿಸಿ ಗೋಲ್ಡ್ ಫಾಯಿಲ್ ತಾಂಜೂರಿ ಪೇಂಟಿಂಗ್ಸ್ನ ನಿಮ್ಮ ಮನೆಗೆ ಡೆಲಿವರಿ ಮಾಡಿಕೊಡ್ತಾರೆ. ಆ್ಯಂಡ್ ನಿಮ್ಮ ಪೂಜೆ ಮನೆಗೆ ಬೇಕಾಗಿರೋ ಸೈಜಲ್ಲಿ ಕೂಡ ಮಾಡಿಕೊಡ್ತಿದ್ದಾರೆ. ಸೊ ಅವರ ಕಾಂಟ್ಯಾಕ್ಟ್ ನಂಬರು ಪೇಜ್ ಡೀಟೇಲ್ಸು ಮೆನ್ಷನ್ ಮಾಡಿರ್ತೀನಿ. ಆ್ಯಂಡ್ ನನ್ನ ಪೇಜ್ನ ಫಾಲೋ ಮಾಡ್ಕೊಂಡು ಹೋಗಿ ತೋರಿಸಿ, ನಿಮಗೆ ಡಿಸ್ಕೌಂಟ್ ಕೂಡ ಸಿಗ್ತಾ ಇರುತ್ತೆ.